ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂತಂದ್ರೆ ಇದನ್ನ ಟ್ರೈ ಮಾಡಬಹುದು ಪೆಟ್ರೋಲ್ ಅಲ್ಲಿ. ಸರ್ ಇದು ಏನ್ ಕೊಟ್ ಮಾಡ್ತಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 6 ಲಕ್ಷ ಹೇಳ್ತಾ ಇರೋದು. 6 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ. ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಲೋನ್ ಆಪ್ಷನ್ಗೂ ಆಗುತ್ತೆ, ಓಕೆ, ಫುಲ್ ಕ್ಯಾಶ್ಗೂ ಆಗುತ್ತೆ. ಓಕೆ ಸ್ನೇಹಿತರೆ, ಮಾಡಲು ಗಾಡಿ ಬೇಕು ಅಂದ್ರೆ ವೇಗನ ಟ್ರೈ ಮಾಡಬಹುದು. ಎಲ್ಲೋ ಬಡಲ್ ಸಿಗ್ತಾ ಇದೆ ಸ್ನೇಹಿತರೆ. ನಮಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಗಾಡಿ ಅಂತ ಅಂದ್ರೆ ಟಾಟಾ ಇಂಡಿಗೋ. ಸರ್ ಇದು ಡೀಟೇಲ್ಸ್ 15 ಮಾಡಲು, 15 ಮಾಡಲು, ಸೆಕೆಂಡ್ ಓನರ್ LX ಇದು. LX ಹೌದು. ಏನೇನ್ ಬರುತ್ತೆ ಸರ್ ಫೀಚರ್? ಇದು ಓನರ್ ಎಷ್ಟಾಗಿದೆ ಸರ್ ಇದಕ್ಕೆ? ಸರ್ ಓನರ್ ಸೆಕೆಂಡ್ ಸರ್ ಇದು. ಸೆಕೆಂಡ್ ಓನರ್. ಹೌದು ಸ್ನೇಹಿತರೆ, ಒಂದು 15 ಮಾಡಲ್ ಅಲ್ಲಿ ನಮಗೆ ಟಾಟಾ ಇಂಡಿಗೋ ಸಿಗ್ತಾ ಇದೆ. ಎಲ್ಲೋ ಇಂಡಿಕಾ ಸ್ನೇಹಿತರೆ, ಒಂದು ಆಟೋ ರೇಟ್ ಅಲ್ಲಿ ನಮಗೆ ಎಲ್ಲೋ ಬೋರ್ಡ್ ಅಲ್ಲಿ ನಮಗೆ ಟಾಟಾ ಇಂಡಿಕಾ ಸಿಗ್ತಾ ಇದೆ. ಸರ್ ಫೀಚರ್ ಸ್ನೇಹಿತರೆ, 4 ಸ್ಟೇರಿಂಗ್, 4 ವಿಂಡೋ, 4 ಸ್ಟೇರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಸರ್, ಎಲ್ಲ ರನ್ನಿಂಗ್ ಇದೆ. ಎಲ್ಲ ವಿತ್ ಪ್ಯಾನಿಕ್ ಬಟನ್ ಹಾಕಿ ಕೊಡ್ತೀನಿ ಗಾಡಿ. ಸ್ನೇಹಿತರೆ, ಒಂದು ಪ್ಯಾನಿಕ್ ಬಟನ್ ಕೂಡ ಸಿಗುತ್ತೆ ಎಕ್ಸ್ಟ್ರಾ ನಿಮಗೆ. ಸರ್ ಏನ್ ಕೊಟ್ ಮಾಡ್ತಿದೆ ಸರ್ ಇದು? ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಹೇಳ್ಬಿಡಿ ಸರ್ ಇದೊಂದು. ಸರ್ ಇದು ಫೈನಲ್ ಟು ಫೈನಲ್ 1,10,000 ಕೊಡ್ತೀನಿ ಸರ್. ಇದು 1,10,000 2015 ಮಾಡಲು ಟಾಟಾ ಇಂಡಿಗೋ. ಟಾಟಾ ಇಂಡಿಕಾ ಸ್ನೇಹಿತರೆ, 2015 ಮಾಡಲು ನಿಮ್ಗೆ ಎಲ್ಲೂ ಹುಡುಕಿದ್ರು ಸಿಗೋದಿಲ್ಲ ಈ ತರ ಪ್ರೈಸ್ಗೆ. 1,10,000 ಸರ್. ಅದ್ರಲ್ಲಿ ಏನಾದ್ರು ಸೈಟ್ ನೆಗೋಷಿಯಬಲ್ ಆಗ್ಬರ್ಲಿ ಸರ್, ಎದುರುಗಡೆ ಬರ್ಲಿ ಮಾಡ್ಕೊಡೋಣ. ಚಾನಲ್ ಮುಖಾಂತರ ಬಂದ್ರೆ ಯಾರು ನೋಡ್ಕೊಂಡು ಬಂದ್ರೆ ಕೊಡ್ಬೇಕು ನೀವು. ಹೌದು. ಓಕೆ ಸ್ನೇಹಿತರೆ, ನೋಡ್ಕೊಳ್ಳಿ, ದುಡಿಯೋರ್ಗೆ ಬೇಕಂದ್ರೆ ಆಟೋ ರೇಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. ಆಟೋಗಿಂತ ಕಡಿಮೆ ರೇಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. ಸ್ನೇಹಿತರೆ, ನಮಗೆ ಮತ್ತೊಂದು ಲೋ ಬಜೆಟ್ ಅಲ್ಲಿ ನಮಗೆ ಟಾಟಾ ಇಂಡಿಕಾ ಸಿಗ್ತಾ ಇದೆ. ಸರ್ ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಸರ್ ಇದು 16 ಮಾಡಲು, ಸೆಕೆಂಡ್ ಓನರ್. ಓಕೆ, 16 ಮಾಡಲು ಸೆಕೆಂಡ್ ಓನರ್. ಇದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ, ಗಾಡಿ ಎಲ್ಲ ಚೆನ್ನಾಗಿದೆ. ಇದನ್ನು 1,10,000 ಕೊಟ್ಬಿಡ್ತೀನಿ. ಇದು ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಹೌದು ಸರ್. ನಾವು ಮುಂಚೆ ಹೇಳಿದ್ದು ಅದನ್ನು ಕೂಡ ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ವೇರಿಯಂಟ್. ಹೌದು ಸ್ನೇಹಿತರೆ ನೋಡಿ, ಇದು 16 ಮಾಡಲು. ಅಲ್ಲಿ ನಾನು ಅವಾಗಲೇ ತೋರಿಸಿದ್ದು 15 ಮಾಡಲು. ಇದು 16 ಮಾಡಲು, ಸೆಕೆಂಡ್ ಓನರ್. ಹೌದು, ಎರಡರಲ್ಲಿ ಯಾವ್ದಾರ ತಗೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಎರಡು ಸೇಮ್ ರೇಟ್. ಎರಡೂ ಕೂಡ ಸೇಮ್ ರೇಟ್, 1,10,000 ಹೇಳ್ತಿದ್ದಾರೆ. ಸೊ ಯಾರನ್ನ ತಗೊಳ್ಳೋ ಇಂಟ್ರೆಸ್ಟ್ ಇಟ್ಟಿ ಬಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ ಸರ್? ಕ್ಲಿಯರ್. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು, ಒಂದು 16 ಮಾಡಲು ಟಾಟಾ ಇಂಡಿಕಾ ಸೆಕೆಂಡ್ ಓನರ್ ಅಲ್ಲಿ ದುಡಿಯೋರಿಗೆ ಎಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಸರ್ ಹಾಗೆ ನಮಗೆ ಫೋರ್ಡ್ ಅಲ್ಲಿ ಇನ್ನೊಂದು ಎಲ್ಲೋ ಬೋರ್ಡ್ ಯಾವ ಸರ್? ಇದು ಫೋರ್ಡ್ ಆಸ್ಪೆರಿ. ಸೆಡನ್ ಗಾಡಿ. ಸೆಡನ್ ಗಾಡಿ. ಸರ್ ಡೀಟೇಲ್ಸ್? ಸರ್ ಇದು ಪವರ್ ವಿಂಡೋ ಬರುತ್ತೆ, 1920. ಓಕೆ, ಸಿಂಗಲ್ ಓನರ್ ಗಾಡಿ. ಇದು ಲೋನ್ ಆಪ್ಷನ್ ಸಿಗುತ್ತೆ. ಇದು 80,000 ಮಾಡಿದ್ರೆ ಸಾಕು, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಸ್ನೇಹಿತರೆ, ಇದಕ್ಕೆ 80,000 ಲೋನ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದು ಲೋನ್ ಆಗುತ್ತೆ. ಫೋರ್ಡ್ ಆಸ್ಪೆರಿ ಅಲ್ವಾ ಸರ್ ಇದು? ಹೌದು. ಸೆಡನ್ ವೆಹಿಕಲ್. ಇಂಟೀರಿಯರ್ ಏನ್ ಬರ್ತದೆ ಸರ್? ಇದು ಲೆದರ್ ಸೀಟ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಎರಡೇ ಪವರ್ ವಿಂಡೋ, ಫ್ರಂಟ್ 2 ಪವರ್ ವಿಂಡೋ ಮಾತ್ರ ಬರೋದು. ಇದು ಗಾಡಿ ಎಲ್ಲ ಗಾಡಿ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಒಂದೇ ಪೇಮೆಂಟ್ ಮಾಡ್ಬಿಟ್ಟು ತಗೋತೀವಿ ಅಂತಂದ್ರೆ ಎಷ್ಟಾಗುತ್ತೆ ಸರ್? ಸರ್ 320 ಗಂಟೆ ಕೊಟ್ಬಿಡ್ತೀನಿ. 320 ಫೈನಲ್ ಆಗುತ್ತೆ. ಹೌದು ಸ್ನೇಹಿತರೆ, ಯಾರಿಗಾನ ನಮಗೆ ಲೋನ್ ಬೇಡ, ಒಂದೇ ಸರಿ ನಾವು ಕ್ಲಿಯರ್ ಮಾಡಿ ತಗೋತೀವಿ ಅಂತಂದ್ರೆ 320 ಆಗುತ್ತೆ. ಅದ್ರಲ್ಲೂ ಏನಾದ್ರೂ ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಆಗ್ಬೋದು ಚಾನಲ್ ಮುಖಾಂತರ ಬಂದ್ರೆ. ಹೌದು. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನಮಗೆ ಇಷ್ಟನ್ನು ಕೂಡ ಎಲ್ಲೋ ಬಾರ್ಡರ್ ಸಿಗ್ತಾ ಇದೆ. ಇನ್ನೊಂದೆರಡು ಆಚೆ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೊಂದು ಲೋ ಬಜೆಟ್ ಅಲ್ಲಿ ಟಾಟಾ ಇಂಡಿಕಾ ಸಿಗ್ತಾ ಇದೆ. ಇದು 3ನೇ ವೆಹಿಕಲ್ ಸ್ನೇಹಿತರೆ. ಇಂಡಿಕಾಗಳು 3 ಇದೆ ನಮ್ಮ ಹತ್ರ. ಸರ್ ಇದು ಡೀಟೇಲ್ಸ್? ಸರ್ ಇದು 16 ಮಾಡಲು, ಸಿಂಗಲ್ ಓನರ್. 16 ಮಾಡಲ್, ಸಿಂಗಲ್ ಓನರ್. ಓಕೆ, ಏನೇನ್ ಬರುತ್ತೆ ಸರ್ ಫೀಚರ್ ಇದಕ್ಕೆ? ಸರ್ ಇದು ಪವರ್ ಸ್ಟೇರಿಂಗು, ಲೆದರ್ ಸೀಟು, ಮ್ಯೂಸಿಕ್ ಸಿಸ್ಟಮ್, 4 ಪವರ್ ವಿಂಡೋ. ಓಕೆ, ಟೈರ್ ಎಲ್ಲ ಇದೆ, ಎಲ್ಲ 50% ಟೈರ್ ಇದೆ. ಓಕೆ, ಇದು ಬಂದು ರೈಟ್ ಬಂದು 1,30,000. ಓಕೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸ್ನೇಹಿತರೆ. 1,30,30,000 ರೂಪಾಯಿಗೆ ರೇಟ್ ಆಗುತ್ತೆ. ಓನರ್ ಎಷ್ಟು ಅಂದ್ರೆ ಸರ್ ಇದಕ್ಕೆ? ಸರ್ ಸಿಂಗಲ್ ಓನರ್ ಸ್ನೇಹಿತರೆ. ಎಲ್ಲೋ ಬೋರ್ಡಲ್ಲಿ ಯಾರನ್ನ ದುಡಿಯಕ್ ಬೇಕು ಅಂತಂದ್ರೆ ಈ ಗಾಡಿನ ನೋಡ್ಬೋದು. ನಮ್ಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತದೆ ಸ್ನೇಹಿತರೆ. ಈ ಗಾಡಿ ನೋಡ್ಬೋದು. ಸರ್ ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ. ಸರ್ ಇದು 17 ಮಾಡಲು, ಸೆಕೆಂಡ್ ಓನರ್. 2017 ಮಾಡಲು, ಸೆಕೆಂಡ್ ಓನರ್. ಹೌದು, VDI ಇದು ಗಾಡಿ. ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ವೇರಿಯಂಟ್. ಓಕೆ ಸ್ನೇಹಿತರೆ, ಒಂದು ಡೀಸೆಲ್ ಇಂಜಿನ್ ಬೇಕು ಅಂತಂದ್ರೆ ಯಾರಿಗಾನ ದುಡಿಯೋರಿಗೆ ಇಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ. ಸೊ ನೋಡ್ತಾ ಇರ್ಬೋದು. ಸರ್ ಏನ್ ಕೊಟ್ಟು ಮಾಡ್ತಿದ್ದೀರಿ ಪ್ರೈಸ್ ಇದಕ್ಕೆ? ಸರ್ ಇದು 4.5 ಹೆಚ್ಚು ಕಡಿಮೆ ಕೊಡ್ತೀನಿ. 4.5 ಲಕ್ಷ ಹೇಳ್ತಾ ಇದ್ದೀರಾ? ಅದ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು. ಲೋನ್ ಆಗುತ್ತೆ ಸರ್ ಈ ಗಾಡಿಗೆ? ಸರ್ 1 ಕಾಲು ಕಟ್ಟಿದ್ರೆ ಮಿಕ್ಕಿಲ್ಲ ಲೋನ್ ಮಾಡಿಸ್ಕೊಡ್ತೀನಿ. 1.25 ಲಕ್ಷ ಕಟ್ಟಿದ್ರೆ ಸಾಕು, ಉಳಿದಿದ್ದು ಲೋನ್ ಆಗುತ್ತೆ. ಹೌದು ಅಲ್ವಾ ಸರ್? ಹೌದು. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಒಂದು ಎಲ್ಲೋ ಬಾರ್ಡಲ್ಲಿ ಡೀಸೆಲ್ ವೆಹಿಕಲ್. ಯಾರಿಗಾನ ದುಡಿಯೋರ್ಬೇಕು ಅಂತಂದ್ರೆ ಇದನ್ನ ಟ್ರೈ ಮಾಡ್ಬೋದು. ಸ್ನೇಹಿತರೆ, ಒಂದು ಎಲ್ಲೋ ಬೋರ್ಡಲ್ಲಿ ಮಹೇಂದ್ರ 7 ಸೀಟರ್ ಬೇಕು ಅಂತಂದ್ರೆ ಮರಾಜೋ ಇದೆ. ಸರ್ ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ. ಸರ್ ಇದು 19 ಮಾಡಲು, ಸೆಕೆಂಡ್ ಓನರ್, M2. ಯಾವ ಸರ್? M2 ಇದು. M2 ಅಂತನಾ ವೇರಿಯಂಟ್? ಹೌದು, ವೇರಿಯಂಟ್. ಓಕೆ, ಇದನ್ನು ಎಲ್ಲ ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಟೈರ್ ಕಂಡೀಷನ್ ಅಲ್ಲಿ. ಇದು ಬೇಕಾದ್ರೆ ನಾನು ಲೋನ್ ಆಪ್ಷನ್ ಕೊಡ್ತೀನಿ ಇದು ಗಾಡಿ. ಸ್ನೇಹಿತರೆ, ಇದಕ್ಕೆ ಲೋನ್ ಆಪ್ಷನ್ ಕೂಡ ಇದೆ. 7+1 ಸೀಟರ್, ಟೋಟಲ್ 8 ಸೀಟರ್ ಬರುತ್ತೆ. ಮರಾಜೋ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಸೀಟಿಂಗ್ ಕೆಪಾಸಿಟಿ 8 ಬರುತ್ತೆ. ಅಂದ್ರೆ 7+1 ಇದು. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ಎಲ್ಲೋ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಎಲ್ಲ ಹೊಸವೇ ಇರೋದು. ಟೈರ್ ಕಂಡೀಷನ್ ಎಲ್ಲ ಹೊಸದಿದೆ. ಸರ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಸರ್ ಇದು 4.5 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ, ಈ 4.5 ಲಕ್ಷಕ್ಕೆ ಗಾಡಿ ಆಗುತ್ತೆ. ಅದರಲ್ಲೂ ಇನ್ನ ಕಡಿಮೆ ಆಗುತ್ತೆ. ಇಲ್ಲಿ 3 ಗಾಡಿ ಇದಾವೆ. ಮರಾಜೋ 3 ಗಾಡಿ ಇದೆ. 3 ಗಾಡಿ ಇದಾವೆ. 3 ಇಲ್ಲೇ ಇದೆಯಾ ಸರ್ ಇವಾಗ? ಇಲ್ಲ ಸರ್, ಇವಾಗ ಸದ್ಯಕ್ಕೆ ಇರೋದು ಒಂದೇ. ಇನ್ನು 2 ಗಾಡಿ ರೆಡಿ ಆಗುವಾಗವೆ ಗಾಡಿ. ಸ್ನೇಹಿತರೆ, ನಮ್ಗೆ
ಮರಾಜಾ ಗಾಡಿ 3 ಇದೆ ಸದ್ಯಕ್ಕೆ, ಇವಾಗ ಅವೈಲೇಬಲ್ ಒಂದಿದೆ, ಇನ್ನೊಂದು ಗಾಡಿ ಸ್ವಲ್ಪ ವಾಷಿಂಗ್ ಇತ್ತು ತಗೊಂಡೋಗಿದ್ದಾರೆ, ವಾಶ್ ಮಾಡ್ಸ್ಕೊಂಡ್ ಬರೋದಕ್ಕೆ, ಅದು ನಮ್ಗೆ ಈಗ ಸಿಗ್ತಾ ಇಲ್ಲ. ಟೋಟಲ್ ನಮ್ಗೆ 3 ಗಾಡಿ ಮರಾಜೋ ಇದೆ ಸರ್. ಹಾಗೆ ಒಂದು ಜೈಲೋ ಇದೆ ಯೆಲ್ಲೋ ಬೋರ್ಡ್ ಅಲ್ಲಿ ಮಹೇಂದ್ರ, ಹೇಳಿ ಸರ್ ಇದು ಡೀಟೇಲ್ಸ್. ಸರ್ ಇದು 19 ಮಾಡಲು ಸಿಂಗಲ್ ಓನರ್. 19 ಮಾಡಲು ಸಿಂಗಲ್ ಓನರ್. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 195 ಓಡೈತೆ ಗಾಡಿ ಸ್ನೇಹಿತರೆ. ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ ಇದು ಕೂಡ 8 ಸೀಟರ್ ಅಲ್ಲಿ ನಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಸ್ನೇಹಿತರೆ, ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಹಾಗೆ 7+1 8 ಸೀಟರ್ ವೆಹಿಕಲ್ ನೋಡಿ ಸ್ನೇಹಿತರೆ. ಇದು ಮಹೀಂದ್ರ ಜೈಲೋ, ಇದು ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಲೋನ್ ಆಪ್ಷನ್ಗೂ ಕೊಡ್ತೀನಿ, ಇದು ಲೋನ್ ಕೂಡ ಆಗುತ್ತೆ. ಹೌದು ಸ್ನೇಹಿತರೆ, ಇದು ಲೋನ್ಗೂ ಕೂಡ ಅವೈಲೇಬಲ್ ಇದೆ ಸರ್. ಏನ್ ಕೊಟ್ ಮಾಡ್ತಿದ್ದೀವಿ ಸರ್ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 3.5 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. ಹೌದು, ಒಂದೇ ಪೇಮೆಂಟ್ ಅಂದ್ರೆ 3.5 ಲಕ್ಷ ಒಂದೇ ನಾವು ಕೊಟ್ಟು ತಗೊಬಿಡ್ತೀವಿ ಸರ್. ಹೆಚ್ಚು ಕಡಿಮೆ ಅದರಲ್ಲೂ ಕಡಿಮೆ ಆಗುತ್ತೆ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಒಂದೇ ಪೇಮೆಂಟ್ ಮಾತ್ರ ಇನ್ನ ಕಡಿಮೆ ಆಗುತ್ತೆ. ಹೌದು, ಲೋನ್ ಹೋಗ್ತೀವಿ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಸರ್ ಇದಕ್ಕೆ? ಸರ್ 1.20 ಮಾಡಿದ್ರೆ ಸಾಕು. 1,20,000 ಮಾಡಿದ್ರೆ ಉಳಿದ ಲೋನ್ ಆಗುತ್ತೆ, ಮಾಡಿಸ್ಕೊಡ್ತೀನಿ. ಓಕೆ ಸರ್. ಓನರ್ ಎಷ್ಟು ಅಂದ್ರೆ? ಸರ್ ಓನರ್ ಸಿಂಗಲ್ ಓನರ್ ಸ್ನೇಹಿತರೆ. ಒಂದು ಸಿಂಗಲ್ ಓನರ್ ಅಲ್ಲಿ ಮಾಡ್ಲಿ ಯಾವ್ದು ಸರ್? ಸರ್ 19 ಮಾಡಲು ಸಿಂಗಲ್ ಓನರ್ ಇದು ಸ್ನೇಹಿತರೆ. 19 ಮಾಡಲು ಸಿಂಗಲ್ ಓನರ್, ಒಂದು 3.5 ಲಕ್ಷದಲ್ಲಿ, ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಬಂದಿಲ್ಲಿ ತಗೊಳ್ಳೋ ಇಂಟ್ರೆಸ್ಟ್ ಇಟ್ಟು ಬಂದು ಮಾತಾಡಿದ್ರೆ ಇನ್ನ ಕೂಡ ನಿಮ್ಗೆ ರೇಟ್ ಕಡಿಮೆ ಆಗುತ್ತೆ ಅಲ್ಲ ಸರ್? ಹೌದು. ನಮ್ಗೆ ಇನ್ನೊಂದು ಮಹೇಂದ್ರದಲ್ಲಿ ವೆರಿಟೋ ಸಿಗ್ತಾ ಇದೆ, ಇದು ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ ನಮ್ಗೆ ಅವೈಲೇಬಲ್ ಇದೆ ಸರ್. ಇದ್ರ ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ. ಸರ್ ಇದು 16 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು 16 ಮಾಡಲ್ ಸಿಂಗಲ್ ಓನರ್. ಇದು ಎಲ್ಲ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಎಲ್ಲ IL ಸರ್ವಿಸ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಇದು ಸ್ನೇಹಿತರೆ ಇಂಟೀರಿಯರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದು ಕೂಡ ಒಂದ್ಸರಿ ಬೇಸಿಕ್ ಸರ್ವಿಸ್ ಮಾಡ್ಬಿಟ್ಟು ಕೊಡ್ತಾರೆ ಸರ್. ಏನ್ ಕೊಟ್ ಮಾಡ್ತಿದ್ದೆ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ನಾನು 1,70,000 ಹೇಳ್ತೀನಿ, ಸ್ಲೈಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. 1.70 ಮತ್ತೆ ಕಡಿಮೆ ಆಗುತ್ತೆ. ಆಲ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ತಾ, ಮಹೇಂದ್ರದಲ್ಲಿ ನಮ್ಗೆ ದುಡಿಯೋಕೆ ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ ಈ ಗಾಡಿ ಸಿಗ್ತದೆ ಕಡಿಮೆ ರೇಟ್ ಅಲ್ಲಿ. ಅದು ಆಟೋ, ನಾವ್ ಏನ್ ಆಟೋ ತಗೋತೀವಿ 3 ವೀಲರ್, ಅದಕ್ಕಿಂತ ರೇಟಿಗೆ ಕಡಿಮೆ ಸಿಗ್ತದೆ. ಇದು ಆಟೋಗಿಂತ ಕಡಿಮೆ ರೇಟ್ ಅಲ್ಲಿ ನಮ್ಗೆ ಮಹೇಂದ್ರ ವೆರಿಟೋ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ನಮ್ಗೆ ಇನ್ನೊಂದು ಮಾರುತಿ ಸುಜುಕಿ ಡಿಸೈರ್ ಸಿಗ್ತಾ ಇದೆ, ಮಾಡ್ಲು ಗಾಡಿ 2024. ಇದ್ರ ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ. ಸರ್ 24 ಸಿಂಗಲ್ ಓನರ್, VXI ಇದು VXI ವೇರಿಯಂಟ್. ಹೌದು. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಂಟೀರಿಯರ್ ಲೆದರ್ ಇಂಟೀರಿಯರ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ಹಾಗೆ ಸೆಂಟ್ರಲ್ ಲಾಕ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ ಸರ್. 2024 ಮಾಡಲು ಒಂದು ಒಳ್ಳೆ ರೇಟ್ ಹೇಳ್ಬಿಟ್ಟು ನಮ್ಗೆ ಸರ್. ಇದು ಫ್ಯೂಲ್ ಏನೇನು ಬರುತ್ತೆ ಅಂದ್ರೆ ಸರ್? ಪೆಟ್ರೋಲ್, CNG, ಔಟ್ ಸೈಡ್ ಫಿಟೆಡ್ CNG ಇದು ಸ್ನೇಹಿತರೆ. ಪೆಟ್ರೋಲ್ ಮತ್ತೆ CNG ಇದೆ, CNG ಔಟ್ ಸೈಡ್ ಫಿಟ್ ಮಾಡಿಸಿದ್ದಾರೆ ಸರ್. ಇದು RC ಎಂಟ್ರಿ ಇದೆಯಾ? ಎಂಟ್ರಿ ಮಾಡ್ಕೊಡ್ತೀನಿ, RC ಎಂಟ್ರಿ ಮಾಡ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಒಂದು ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್ ಅಲ್ಲಿ, CNG ಒಳ್ಳೆ ಮೈಲೇಜ್ ಸಿಗುತ್ತೆ. ದುಡಿಯೋರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ರೇಟ್ ಕರೆಕ್ಟ್ ಆಗಿ ಹೇಳ್ಬಿಡಿ ಸರ್, ಇದಕ್ಕೆ ರೇಟ್ ಎಷ್ಟು ಅಂತ? ಸರ್ 8 ಲಕ್ಷ ಕೊಡ್ತೀನಿ. 8 ಲಕ್ಷ. ಹೌದು ಸರ್. ಹೊಸದಾಗಿ ಹೋಯ್ತೀನಿ ಅಂತಂದ್ರೆ ಎಷ್ಟಾಗ್ಬಿಡುತ್ತೆ ಸರ್ ಈ ಗಾಡಿ? ಸರ್ ಇವಾಗ ಹೊಸದಾಗಿ ಹೋಯ್ತೀನಿ ಅಂದ್ರೆ 10 ರಿಂದ 11 ಲಕ್ಷ ಗಂಟೆ ಇದೆ. 10.5 ಅಂದ್ರೆ ಅದು ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಇದು 4 ಸಿಲಿಂಡರ್, ಇವಾಗ ಬರುತ್ತೆ 3 ಸಿಲಿಂಡರ್. ಅಂದ್ರೆ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇದೆ. ಜನ ಎಲ್ಲ ಇವಾಗ ಎಲ್ಲ ಇದನ್ನೇ ಲೈಕ್ ಮಾಡ್ತಾ ಇರೋದು. ಓಕೆ ಸ್ನೇಹಿತರೆ, ಒಂದು 2024 ಮಾಡಲ್ ಎಷ್ಟು ಲಕ್ಷ ಅಂದ್ರಿ ಸರ್? ಸರ್ 8 ಲಕ್ಷ ಕೊಡ್ತೀನಿ. ಅದ್ರಲ್ಲಿ ಲೋನ್ ಆಪ್ಷನ್ ಆಗ್ಲಿ, ಫುಲ್ ಕ್ಯಾಶ್ ಆಗ್ಲಿ. ಲೋನ್ ಗಾನಾಗ್ಲಿ, ಫುಲ್ ಕ್ಯಾಶ್ ಆಗ್ಲಿ 8 ಲಕ್ಷ. ಇನ್ನೂ 10,000 ಕಡಿಮೆಗೆ ಕೊಡ್ತೀನಿ ಸ್ನೇಹಿತರೆ. ಇದಕ್ಕಿಂತ ಆಫರ್ ಬೇಕಾ? ಚಾನಲ್ ಮುಖಾಂತರ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ, ಕಿಲಾಡಿ ಕನ್ನಡಿಗ ಅಂತ ಹೆಸರು ಹೇಳಿದ್ರೆ ಸಾಕು, ಇನ್ನು ನಿಮ್ಗೆ 10,000 ಡಿಸ್ಕೌಂಟ್ ಹೇಳ್ಬೇಕು ಸರ್. ನಿಮ್ ಹೆಸರು ಹೇಳ್ಬೇಕು ಚಾಲಂದು. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಒಂದು ಒಳ್ಳೆ ಮಾಡಲ್ ಗಾಡಿಲಿ ಈ ಡಿಸೈರ್ ಸಿಗ್ತಾ ಇದೆ ಸ್ನೇಹಿತರೆ. ನಮ್ಗೆ ಇಷ್ಟು ಗಾಡಿಗಳು ನೋಡಿದ್ರಲ್ವಾ, ಇದೆಲ್ಲ ನಮ್ಗೆ ಯೆಲ್ಲೋ ಬೋರ್ಡ್ ಅಲ್ಲಿ ಅವೈಲೇಬಲ್ ಇದೆ. ಒಂದೇ ಒಂದು ವರ್ಣ ಸ್ನೇಹಿತರೆ, ಇದೊಂದು ಮಾತ್ರ ನಮಗೆ ವೈಟ್ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ ಸರ್. ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ. ಸರ್ ಇದು 2007 ಮಾಡಲು 5 ಓನರ್ ಆಗಿದೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಟೈರ್ ಎಲ್ಲ 50-60% ಟೈರ್ ಐತೆ. ಓಕೆ ಸರ್ ಇದು ಪ್ರೈಸ್ ಬಂದು 1,30,000 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. ಇದು ಸ್ನೇಹಿತರೆ, ಒಂದು ವೈಟ್ ಬೋರ್ಡ್ ಅಲ್ಲಿ 1,30,000ಕ್ಕೆ ಹುಂಡೈ ವರ್ಣ ಸಿಗ್ತಾ ಇದೆ ಸರ್. ಮಾಡಲ್ ಯಾವ್ದು ಅಂದ್ರೆ ಇನ್ನೊಂದ್ಸರಿ ಹೇಳ್ಬಿಡಿ ಸರ್. 2007 ಮಾಡಲ್. ಹೌದು. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು 5 ಓನರ್, 5th ಓನರ್ ಗಾಡಿ ಮಾತ್ರ ಚೆನ್ನಾಗಿದೆ ಸರ್. ಡೀಸೆಲ್ ವರ್ಷನ್ ಇದು ಗಾಡಿ, ಡೀಸೆಲ್ ವೇರಿಯಂಟ್. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು ಒಂದು ಡೀಸೆಲ್ ವೇರಿಯಂಟ್ ಅಲ್ಲಿ ಹುಂಡೈ ವರ್ಣ ಸಿಗ್ತಾ ಇದೆ. ಪ್ರೈಸ್ ಇನ್ನ ಕಡಿಮೆ ಮಾಡ್ಬೇಕು ಸರ್ ಇದರಲ್ಲಿ. ಆಯ್ತು ಸರ್, ಹೇಳಿರೋ ಪ್ರೈಸ್ ಅಲ್ಲಿ ಇನ್ನ ಕಡಿಮೆ ಆಗ್ಬೇಕು. ಆಯ್ತು, ಮಾಡ್ಕೊಡೋಣ. ಸ್ನೇಹಿತರೆ, ನಾವು ಇಲ್ಲಿವರೆಗೂ ಎಲ್ಲ ಕಾರ್ ಡೀಟೇಲ್ಸ್ ಅನ್ನ ತಿಳ್ಕೊಂಡು ದುಡಿಯೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಸ್ಪೆಷಲಿ ಯೆಲ್ಲೋ ಬೋರ್ಡ್ ಕಾರ್ಗಳೇ ಇಲ್ಲಿ ಸೇಲ್ ಮಾಡೋದು. ಸೊ ನಮ್ಮ ಮಲೈ ಮಹದೇಶ್ವರ ಕಾರ್ ತಂಡಕ್ಕೆ ಒಂದು ಹ್ಯಾಟ್ಸಪ್ ಅನ್ನ ಹೇಳ್ತಾ, ಲೋನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಲೋನ್ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಸರ್? ಸರ್ ಲೋನ್ ಪ್ರೊಸೆಸಿಂಗ್ ಬಂದು ನಾವು M&M, ಚೋಳ, ಶ್ರೀರಾಮ್ ಈ 3ರಲ್ಲೂ ಲೋನ್ ಮಾಡಿಸೋದು. ಮತ್ತೆ ಅಲ್ಲಿ ಏನು ಅಂತಂದ್ರೆ ನಿಮ್ಗೆ ಸಿವಿಲ್ ಕೇಳ್ತಾರೆ, ಮತ್ತೆ ಸ್ವಂತ ಮನೆ ಶೂರಿಟಿ ಕೇಳ್ತಾರೆ. ಸ್ವಂತ ಮನೆ ಅವ್ರದಿಲ್ಲ ಅಂದ್ರೆ ಬೇರೆ ಶೂರಿಟಿ ಕೂಡ ಸ್ವಂತ ಮನೆ ಇರಬೇಕು. ಯಾರನ್ನ ಒಬ್ರು ಶೂರಿಟಿ ಕೊಡಬೇಕು. ಶೂರಿಟಿ ಕೊಟ್ರೆ 100% ನಾನು ಲೋನ್ ಮಾಡಿಸ್ಕೊಡ್ತೀನಿ. ಅದು ಏನ್ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಕಸ್ಟಮರ್ಗಳು ಯಾರನ್ನೋ ಹೂ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೋಬಾರ್ದು.
ಯಾಕಂದ್ರೆ ಸುಮಾರು ಆಫೀಸಲ್ಲಿ ಆಗ್ತಾ ಇದಾವೆ ಆತರ. ಅದಕ್ಕೋಸ್ಕರ ಫಸ್ಟ್ ನಾ ಇನ್ಫಾರ್ಮೇಶನ್ ಮಾಡ್ತಾ ಇದೀನಿ. ಏನೇ ಇದ್ರೂ ಕನ್ಫರ್ಮ್ ನಮ್ಮ ಹತ್ರ ಹೇಳ್ಬೇಕು. ನಾವು ಏನೋ ಒಂದು ಡಿಸೈಡ್ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಂದ್ರೆ ಯಾವ ತರ ತೊಂದರೆ ಆಗ್ತಿದೆ ಸರ್ ಇವಾಗ? ಸರ್ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ವ್ಯಾಪಾರ ಮಾಡ್ಕೊಳಕ್ ಮುಂಚೆ ಬಂದಾಗ ಸರ್ ಆಗುತ್ತೆ ಕೊಡ್ತಾರೆ, ಎಲ್ಲ ಮಾಡ್ಸ್ಕೊಳ್ತೀನಿ ಅಂತಾರೆ. ಲಾಸ್ಟ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಅವ್ರು ಕೊಡ್ತಾಳೆ ಇವ್ರು ಕೊಡ್ತಾಳೆ ಅಂತ ಇದ್ ಮಾಡ್ತಾರೆ. ಹೆಂಗಿದ್ರು ಯಾಕಂದ್ರೆ ಅಮೌಂಟ್ ಗಳು ಅಡ್ವಾನ್ಸ್ ಆದಾಗ ನಾವು ಒಂದ್ ವಾರ 10 ದಿವಸ ಗಾಡಿ ನಿಲ್ಸಿರ್ತೀವಿ. ಹಾಗೆ ಏನಾಗ್ತದೆ, ನಾವು ಅಮೌಂಟ್ ಗಳು ವಾಪಸ್ ಕೊಡಿ ಅಂತಾರೆ. ಈಗ ನಮ್ ಗಾಡಿ ನಿಲ್ಸಿ ನಮ್ಗೆ ಟೈಮ್ ವೇಸ್ಟ್ ಆಗ್ಬಾರ್ದು. ಆ ಒಂದ್ ಕಾರಣಕ್ಕೆ ನಾವು ಫಸ್ಟ್ ಹೇಳ್ಬಿಡ್ತಾ ಇದೀನಿ, ಏನೇ ಇದ್ರು ನಮ್ಮ ಹತ್ರ ಹೇಳ್ಬಿಡ್ಬೇಕು. ಅಂದ್ರೆ ಮುಕ್ತವಾಗಿ ಮಾತಾಡಿ, ಏನೇ ಸಮಸ್ಯೆಗಳಿದ್ರು ಹೇಳಿ, ಅವರು ಲೋನ್ ಆಗುತ್ತಾ ಇಲ್ಲ ಅಂತ ಮುಂಚೆನೆ ಹೇಳ್ತಾರೆ. ಅದು ಗ್ಯಾರಂಟಿ ತಗೊಂಡು ಅದ್ರ ಮುಖಾಂತರ ಮುಂದುವರಿಬಹುದು ಅಂತ ನಿಮ್ಮ ಉದ್ದೇಶ ಅಲ್ವಾ ಅಷ್ಟೇ? ಸ್ನೇಹಿತರೆ, ಸರ್ ಈಗ ಬೆಂಗಳೂರು ಬಿಟ್ಟು ಹೊರಭಾಗದವ್ರು ಯಾರನ್ನ ಲೋನ್ ಗಾಡಿಗೆ ಬಂದ್ರೆ ಲೋನ್ ಆಗುತ್ತೆ ಸರ್? ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ. ಅಂದ್ರೆ ಔಟ್ ಆಫ್ ಬೇರೆ ಸ್ಟೇಟ್ ಅಲ್ಲಿ ಆದ್ರೂ ನಾವು ಟೈಮ್ ಕೊಡ್ತೀವಿ, ಅಲ್ಲೇ ಲೋನ್ ಮಾಡಿಸ್ಕೊಂಡು ನಮ್ಗೆ ಟ್ರಾನ್ಸ್ಫರ್ ಇದ್ ಮಾಡ್ಕೊಡ್ಬೋದು. ಅಲ್ಲೂ ಕೂಡ ಗಾಡಿ ನಮ್ಮ ಹತ್ರ ಇರುತ್ತೆ, ಅದಕ್ಕೂ ಕೂಡ ಅವೈಲೇಬಲ್ ಇದೆ, ಕೊಡ್ತೀನಿ. ಸ್ನೇಹಿತರೆ ನೋಡಿ, ನಮ್ಮ ಬೆಂಗಳೂರು ಅಷ್ಟೇ ಅಂತ ಅಲ್ಲ, ಸ್ವಲ್ಪ ಹೊರಭಾಗದವ್ರಿಗೂ ಕೂಡ ಆಗುತ್ತೆ, ಮತ್ತೆ ಔಟ್ ಆಫ್ ಸ್ಟೇಟ್ಗೂ ಕೂಡ ಇದಾಗುತ್ತೆ. ಅಂದ್ರೆ ಅಲ್ಲಿಂದನೂ ಬಂದರೂ ಕೂಡ ಇಲ್ಲಿ ಗಾಡಿಗಳು ಸಿಗೋಂತ ವ್ಯವಸ್ಥೆನ ನಮ್ಮ ಸಾರ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ, ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಸರ್ ಬರ್ಲಿ, ನಿಮ್ ಚಾಲನ್ ಕಡೆಯಿಂದ ಬತ್ತು ಅಂತಂದ್ರೆ ಏನ್ ಹೇಳಿದಿನೋ ಅದಕ್ಕಿಂತ ಇನ್ನೊಂಚೂರು ಹೆಚ್ಚು ಕಡಿಮೆ ಮಾಡಿ ಕೊಟ್ಟೆ. ಸರ್ ಈಗ ಇನ್ನೊಂದು 30 ಡೇಸ್ ಇನ್ನೊಂದು ತಿಂಗಳಲ್ಲಿ ನಮಗೆ ದಸರಾ ಬರ್ತದೆ. ದಸರಾಗ ಆಫರ್ ಏನಾದ್ರು ಒಂದು ಆಫರ್ ಕೊಡ್ತೀರಾ ಸರ್? ಯಾವುದೇ ಗಾಡಿ ತಗೊಳ್ಳಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕೊಡ್ತೀನಿ. ಗ್ಯಾರಂಟಿನಾ? ಗ್ಯಾರಂಟಿ. ಸ್ನೇಹಿತರೆ, ಪೆಟ್ರೋಲ್ ಆಗಿರ್ಬೋದು ಅಥವಾ ಡೀಸೆಲ್ ಆಗಿರ್ಬೋದು, ಯಾವುದೇ ವೇರಿಯಂಟ್ ಇದ್ರೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಆದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್, ಡೀಸೆಲ್ ಆದ್ರೆ ಫುಲ್ ಟ್ಯಾಂಕ್ ಡೀಸೆಲ್, CNG ಆದ್ರೆ ಫುಲ್ ಟ್ಯಾಂಕ್, CNG ಆದ್ರೆ ಫುಲ್ ಟ್ಯಾಂಕ್ CNG ಫಿಲ್ ಮಾಡಿಸ್ಕೊಡ್ತಾರೆ. ಇದು ದಸರಾವರೆಗೂ ಮಾತ್ರ ಅವೈಲೇಬಲ್ ಇರುತ್ತೆ ಅಲ್ವಾ ಸರ್? ಹೌದು ಸರ್. ಸ್ನೇಹಿತರೆ, ಇನ್ನ ಇವತ್ತಿನ ಡೇಟ್ ಇಂದ ನೀವು ಲೆಕ್ಕ ಹಾಕೊಳ್ಳಿ, ದಸರಾವರೆಗೂ ಈ ಆಫರ್ ಇದ್ದೇ ಇರುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಮತ್ತೆ ಡೀಸೆಲ್ CNG ಸಿಗುತ್ತೆ ನಿಮ್ಗೆ. ಓಕೆ ಸರ್, ಫೈನಲ್. ಸರ್, ಮಲೈ ಮಹದೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ನಮಗೆ ಒಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಓಕೆ ಸರ್, ಮತ್ತೆ ನಮ್ಮ ಗ್ಯಾಪ್ನ ಮಾಡ್ಕೊತಾ ಇರಿ ಸರ್. ಅವಾಗ ಒಂದೊಂದು ವಿಡಿಯೋ ಮಾಡೋಣ, ತಿಂಗಳ ಒಂದು ವಿಡಿಯೋ ಮಾಡೋಣ. ಯಾಕಂತಂದ್ರೆ ನಮ್ಮ ವೀಕ್ಷಕರಿಗೆ ಒಳ್ಳೆ ಗಾಡಿಗಳು ಸಿಗ್ತಾ ಇರಬೇಕು, ಅವ್ರಿಗೂ ದುಡಿಯಕ್ಕೆ. ನಿಮ್ ಚಾಲನ್ ಕಡೆಯಿಂದ ಯಾರು ಬರ್ತಾರೋ ಅದ್ರಲ್ಲೇನು ಅಭ್ಯಂತರ ಇಲ್ಲ. 100 ಗಾಡಿ ಬೇಕಾ 200 ಗಾಡಿ ಬೇಕಾ ನಾನು ಕೊಡ್ತೀನಿ ಸರ್. ತರ್ಸ್ಕೊಡೋ ಪ್ರಯತ್ನ ಮಾಡೇ ಮಾಡ್ತೀನಿ ಸರ್. ಪ್ರಯತ್ನ ಅಲ್ಲ, ಕೊಟ್ಟೆ ಕೊಡ್ತೀನಿ. ಅರೇಂಜ್ ಮಾಡಿ ಏನಾರು ಮಾಡಿ ಕೊಟ್ಟೆ ಕೊಡ್ತೀನಿ. ಆದ್ರೆ ಕಸ್ಟಮರ್ ಬರಬೇಕು, ಫೋನ್ ಅಲ್ಲಿ ಬರೀ ಜಾಸ್ತಿ ಕೇಳ್ಕೋಬಾರ್ದು. ಏನಿದ್ರೆ ಆಫೀಸ್ ಹತ್ರ ಬಂದ್ರೆ ವ್ಯವಹಾರ ಮುಗೀತದೆ. ಓಕೆ ಸರ್, ಈಗ ಯಾವ್ದಾದ್ರು ಒಂದು ಕ್ಯಾಟ್ಲಾಗ್ ಸಿಗತ್ತಾರ ಒಂದು ಫೋನ್ ನಂಬರ್ ಕೊಟ್ಬಿಡಿ ನಿಮ್ದು, ಅದ್ರ ಮೇನ್ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದಕ್ಕೆ ಆಯ್ ಅಂತ ಮೆಸೇಜ್ ಮಾಡಿ ನಿಮ್ ಗಾಡಿ ಡೀಟೇಲ್ಸ್ ಎಲ್ಲ ಬರ್ಬೇಕು. ಯಾವ ಗಾಡಿ ಇದೆ, ಯಾವ ಗಾಡಿ ಇಲ್ಲ, ಯಾವ ಗಾಡಿ ಇವಾಗ ಸ್ಟಾಕ್ ಇದೆ, ಎಲ್ಲದೂ ಕೂಡ ತೋರಿಸ್ಬೇಕಂದ್ರೆ ಪ್ರತಿಯೊಂದು ನಿಮ್ಗೆ ಕಾಲ್ ಮಾಡ್ತಾ ಇರ್ತಾರೆ. ಅವಾಗ ನಿಮ್ಗೆ ತುಂಬಾ ಸಮಸ್ಯೆ, ಒಂಥರ ಕಾಲ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಇಲ್ಲಿಗೆ ಬನ್ನಿ, ನಾನು ಡಿಸ್ಕ್ರಿಪ್ಷನ್ ಕೂಡ ಏನಿಲ್ಲ, ಅವರು ಗಾಡಿ ತಗೊಳ್ತೀನಿ ಕನ್ಫರ್ಮ್ ಇದ್ರೆ ಬಂದ್ ಗಾಡಿ ನೋಡ್ಲಿ, ಒಂದಲ್ಲ ಒಂದು ಅರೇಂಜ್ ಮಾಡ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದಾ ನೀವು? ಗಾಡಿ ತಗೊಳ್ಳೋ ಇಂಟ್ರೆಸ್ಟ್ ಬನ್ನಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಕರೆಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ನಿಮ್ಗೆ ಮ್ಯಾಪ್ ಇಲ್ಲಿ ಕರ್ಕೊ ಬರುತ್ತೆ. ನೀವು ಫಸ್ಟ್ನೇ ಸರಿ ತಗೊಳ್ಳೇಬೇಕು ಅಂತ ಬರ್ಬೇಡಿ ಸರ್, ನೀವು ಫಸ್ಟ್ ಒಂದ್ಸರಿ ಬಂದು ನೋಡಿ, ನಿಮ್ಗೆಲ್ಲ ಇಷ್ಟ ಆಗಿ ಓಕೆ ಆದ್ರೆ ಪ್ರೋಸೆಸ್ ಮುಂದುವರಿನ ಅಲ್ವಾ ಸರ್? ಹೌದು ಸರ್. ಬನ್ನಿ, ಗಾಡಿ ನೋಡಿ, ಎಲ್ಲ ನಿಮ್ಗೆ ಇಷ್ಟ ಆಯ್ತಾ, ಲೋನ್ ಪ್ರೊಸೆಸ್ ಹೋದ್ರೆ ಲೋನ್ ಪ್ರೊಸೆಸ್ ಹೋಗಿ, ಅಥವಾ ಒಂದೇ ಸರಿ ಪೇಮೆಂಟ್ ಮಾಡ್ತಾಗತ್ತೀವಿ ಅನ್ನೋದಾದ್ರೆ ತಗೊಳ್ಳಿ, ದುಡೀರಿ, ಚೆನ್ನಾಗಿರಿ ಅಷ್ಟೇ. ಹೌದು ಸರ್, ತಗೋಗಿ ದುಡಿಬೇಕು ಸರ್, ನಾನ್ ಕೇಳೋದಷ್ಟೇ. ಯಾಕಂದ್ರೆ ದುಡಿಯೋ ಗಾಡಿಗಳು ವೈಟ್ ಬೋರ್ಡ್ ಆದ್ರೆ ಮನೆ ಮುಂದೆ ನಿಲ್ಸ್ಕೊಂಡ್ ಹೆಂಗ ಅವ್ರು ಹೋಗೋದಾಗ ಬಂದಾಗ ಎತ್ತಾರೆ. ದುಡಿಯೋ ಗಾಡಿ ಹಾಕಾದ್ಮೇಲೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಯಾಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ ಒಂದೊಂದು ದಿವಸ ಇಂಪಾರ್ಟೆಂಟ್ ಆಗಿರುತ್ತೆ. ನಾನ್ ಹೇಳೋದಷ್ಟೇ, ಯಾಕಂದ್ರೆ ನಾನು ಡ್ರೈವರ್ ಆಗಿ ನಾನು ಈ ಫೀಲ್ಡ್ ಅಲ್ಲಿ ಬಂದು ನಾನು ಕಷ್ಟದಲ್ಲೆಲ್ಲ ಬಂದು ನಾನು ಇವತ್ತು ಇಲ್ಲಿವರೆಗೆ ಇರೋದು. ದುಡಿಯೋ ಗಾಡಿಗಳು ದುಡಿಯೋ ಏಜ್ ಇದ್ದಾಗ ದುಡ್ಕೋಬೇಕು. ಯಾಕಂದ್ರೆ ಅಪ್ಪ ಅಮ್ಮನೋ ಅಣ್ಣ ತಂಗಿನೋ ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಬಂಡವಾಳ ಹಾಕಿ ಕೊಟ್ಟಿರ್ತಾರೆ, ಇದ್ ಮಾಡ್ತಾರೆ, ಒಂದು ಮಾಡ್ಕೊ ಹೋಗ್ಬೇಕು ಗಾಡಿ ಹಾಕೊಂಡ್ಮೇಲೆ. ಸ್ನೇಹಿತರೆ, ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಒಂದು ಯೆಲ್ಲೋ ಬೋರ್ಡ್ ಗಾಡಿ ಬೇಕು ಅಂತಂದ್ರೆ ಇಲ್ಲಿ ಮಲೈ ಮಹದೇಶ್ವರ ಕಾರ್ ಲಿಂಕ್ಸ್ಗೆ ಬನ್ನಿ, ಒಂದು ಗಾಡಿನ ತಗೊಳ್ಳಿ, ದುಡೀರಿ, ಜೀವನನ ಸಾಕ್ಸಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.